ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಾಗತ ಸುಸ್ವಾಗತ. ನನಗೆ ಗೊತ್ತಿದೆ ಸ್ವಾಮಿ ಹುಡುಗರ ಕಷ್ಟ. ಯಾಕಂದರೆ ಎಷ್ಟು ಅಂತ ನಾವು ಸಿಂಗಲ್ ಆಗಿರೋದು. ಒಬ್ಬ ಹುಡುಗಿ ಆದರೂ ಹುಡುಕಿ ಕೊಡಿರಿ. ಹೌದ್ರಿ, ಹುಡುಕ್ತೇವೆ. ಆದರೆ ನೀವು ಪ್ರಸ್ತುತ ಇವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಹುಡುಗ ಆಗಿದ್ದರೆ ಮಾತ್ರ ಅವ್ರು ನಿಮ್ಮನ್ನು ಮದುವೆ ಆಗ್ತಾರೆ. ಯಾಕಂದರೆ ಇವಾಗ ಕಾಲಮಾನ ಚೇಂಜ್ ಆಗಿದೆ ಸ್ನೇಹಿತರೆ. ಸೊ ಈಕೆ ಹೆಸರು ಬಂದುಬಿಟ್ಟು ಶೋಭಿತಾ ನರಸಿಂಹರಾಜಪುರ ಆ್ಯಂಡ್ ಈಕೆ ಹೆಸರು ಶೋಭಿತಾ ಆರ್ ಅಂತ. ವಯಸ್ಸು 23ರಿಂದ 25 ಒಳಗಡೆ ಇದೆ. ಸೊ ನರಸಿಂಹಪುರ ಅಂದ್ಬಿಟ್ಟು ಚಿಕ್ಕಮಗಳೂರಿನಲ್ಲಿ ಬರುತ್ತೆ. ನನಗೆಲ್ಲಿದೆ ಅಂತ ಇವತ್ತೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಬ್ರೋಕರ್ ಅವ್ರು ಕಳಿಸಿದ್ರು, ಸರ್ ಇದು ಡೀಟೇಲ್ಸ್ಗಳು ಕಳಿಸಿದ್ದೇನೆ, ಒಂದು ಸ್ವಲ್ಪ ವೀಡಿಯೋ ಮಾಡಿಬಿಟ್ಬಿಡಿ ಅಂತ ಹೇಳಿದ್ರೆ ನಾನು ಮಾಡ್ತಾಯಿದ್ದೇನೆ. ಅದು ಬಿಟ್ಟು ಊರೆಲ್ಲಿದೆ ಅಂತ ನನಗೆ ಕ್ಲಿಯರಾಗಿ ಗೊತ್ತಿಲ್ಲ. ಸೊ ಉದ್ಯೋಗ ಬಂದುಬಿಟ್ಟು ಈಕೆ ಮಸಾಲೆ ಒಂದು ಸಂಸ್ಕರಣೆಯ ಘಟಕದಲ್ಲಿ ಪ್ಯಾಕಿಂಗ್ ಆಗಿ ಮೇಲ್ಚಾವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶಾಂತ ಸ್ವಭಾವ, ನೀಟ್ನೆಸ್ ಉಳ್ಳಂಥ ಹುಡುಗಿ, ಕೆಲಸವನ್ನು ಸರಿಯಾಗಿ ಮುಗಿಸಿಕೊಳ್ಳುವಂತಹ ಒಬ್ಬ ಹುಡುಗಿಯಾಗಿದ್ದಾರೆ. ಸೊ ಒಂಟಿಯಾಗಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಸಿಂಗಲ್ ಆಗಿದ್ದಾರೆ ರೀ, ಅದಕ್ಕೆ ಒಂಟಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ. ಈಕೆಯ ಕುಟುಂಬದ ವಿವರಣೆ ನೋಡೋದಾದರೆ ತಂದೆಯವರು ಮೆಣಸು ಬೆಳೆಗಾರರಾಗಿದ್ದಾರೆ. ಮೆಣಸು ನಾವು ತಿಂತಿಯಲ್ಲ, ಏಲಕ್ಕಿ ಮೆಣಸು, ಅದು ಬೆಳೆಗಾರರಾಗಿದ್ದಾರೆ. ತಾಯಿಯವರು ಮನೆಯಲ್ಲಿ ಗೃಹಿಣಿಯಾಗಿದ್ದಾರೆ. ತಂಗಿ ಒಬ್ಬಳು ಶಾಲೆಯಲ್ಲಿ ಓದ್ತಾ ಇದ್ದಾಳೆ. ಗಂಡು ಇಲ್ಲ ಇವರ ಇಬ್ಬರಿಗೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಅವಾಗಿನ ವಿಚಾರಕ್ಕೆ ಬಂದರೆ ನಾವು ಪ್ರಸ್ತುತ ಸ್ಥಿರ ಮನಸ್ಸಿನ ಹುಡುಗ ಇರಬೇಕಂತೆ. ಸ್ಥಿರ ಮನಸ್ಸಿನ ಅಂತಂದರೆ ಇವಾಗ ಉಸುರುವಳಿ ಅಂತ ಕರಿತೀವಲ್ಲ, ಈ ಕಡೆ ಇರೋದು ಒಂದು ಮುಖ ಮಾಡಿ ಆ ಕಡೆ ಮತ್ತೊಬ್ಬರ ಬಳಿ ಇನ್ನೊಂದು ಕಲರು, ಆ ರೀತಿ ಬೇಡ. ಒಂದೇ ದಿಟ್ಟ ನಿರ್ಧಾರ, ದಿಟ್ಟ ಹೆಜ್ಜೆ, ದಿಟ್ಟ ಸ್ಥಿರತೆ ಎರಡೂ ಕೂಡ ಒಟ್ಟಿಗೆ ಇರಬೇಕು. ಅಂತಹ ಹುಡುಗ ಆಗಿರಬೇಕು. ಕಂಡೀಷನ್ ನೋಡ್ರಿ, ಹೆಣ್ಮಕ್ಳು ಎಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಗ್ರೇಟ್. ಮೂಡ್ ಸ್ವಿಂಗ್ ಕಡಿಮೆ ಇರಬೇಕು. ಒಳ್ಳೆಯ ಒಂದು ಕನ್ಸಿಸ್ಟೆಂಟಿ ಬಿಹೇವಿಯರ್ ಇರಬೇಕಂತೆ. ಒಮ್ಮೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ ಅದರ ಹಿಂದೆ ಸರಿಯೋ ಮಾತೇ ಇರಬಾರ್ದು. ನನಗೆ ಕೆಲಸ ಇದೆ, ಇವಾಗ ನಾನು ಹುಡುಗನಾಗಿ ಕೆಲಸ ಮಾಡಬೇಕು ಅಂತ ಒಂದು ಫಿಕ್ಸ್ ಮೈಂಡಲ್ಲಿ ತಗೊಂಡ್ರೆ ಅದರಿಂದ ಹಿಂದೆ ಸರಿ ಯೋಚನೆಯಲ್ಲೇ ಇರಬಾರ್ದು ನೀವು. ಆ ರೀತಿ ಪ್ರೆಸೆಂಟ್ ಮೈಂಡ್ ಇರಬೇಕಂತೆ. ಪಾರ್ಟ್ನರ್ಗೆ ಒಳ್ಳೆಯ ಒಂದು ಪ್ರಿಡೆಕ್ಟಬಲ್ ಆ್ಯಂಡ್ ಸೇಫ್ ಫೀಲಿಂಗ್ ಕೊಡುವನಾಗಿರ್ಬೇಕಂತೆ. ಸಮಸ್ಯೆ ಬಂದರೂ ಕೂಡ ಪ್ಯಾನಿಕ್ ಆಗಬಾರ್ದು. ಲಾಂಗ್ ಟರ್ಮ್ ಹ್ಯಾಪಿನೆಸ್ ಮೇಲೆ ಫೋಕಸ್ ಮಾಡಬೇಕು. ಏನಾದರೂ ಸಮಸ್ಯೆ ಬಂದರೆ ಯಪ್ಪೋ ಭಯ ಅಂತ ಈ ರೀತಿ ಪ್ಯಾನಿಕ್ ಆಗಬಾರ್ದಂತೆ. ಒಂದು ಯಾವುದಾದ್ರೂ ಕೆಲಸದ ಮೇಲೆ ಅದರ ಬಗ್ಗೆ ಒಂದು ಹ್ಯಾಪಿನೆಸ್ ಇರಬೇಕಂತೆ ಮತ್ತು ಒಳ್ಳೆಯ ಒಂದು ಫೋಕಸನ್ನು ನೀವು ಕೊಡಬೇಕಂತೆ. ಆ್ಯಂಡ್ ಈಕೆಯ ಇನ್ನಷ್ಟು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ಅಥವಾ ಈ ಒಂದು ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆ ನಾನು ಎಲ್ಲದರಲ್ಲೂ ಕೂಡ ಅರ್ಹನಿದ್ದೇನೆ ಅಂತ ನಿಮಗೆ ಅನಿಸಿದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಬ್ರೋಕರ್ ಅವರ ಜಿಮೇಲ್ ID ಕೊಟ್ಟಿರ್ತೇವೆ, ಅಲ್ಲಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ತೆಗೆದುಕೊಳ್ಬೋದು ನೀವು. ಅಂದರೆ ನಂಬರ್ ಕೊಡಲ್ಲ, ಬಟ್ ಅವರು ಮೆಸೇಜ್ ಮಾಡ್ತಾರೆ. ಅಲ್ಲಿ ಏನಿರುತ್ತೆ, ಬ್ರೋಕರ್ ಅವ್ರಿಗೆ ಒಂದು ಜಿಮೇಲ್ ಮಾಡಬೇಕು. ಜಿಮೇಲ್ ಮಾಡಿದಾಗ ಫಸ್ಟು ಮೆಸೇಜು, ಸರ್ ನನಗೆ ಇವರ ಪ್ರಸ್ತುತ ಮಾಹಿತಿಗಳೆಲ್ಲನೂ ಕೂಡ ಇಷ್ಟ ಆಗಿದೆ ಸರ್, ಇವರ ಜೊತೆ ನಾನು ಸಂಬಂಧ ಬೆಳೆಸೋದಕ್ಕೆ ಅರ್ಹನಿದ್ದೇನಾ ಅಂತಂದ್ಬಿಟ್ಟು ನೀವು ಕೇಳಬೇಕು. ಆವಾಗ ಅವ್ರೇನಂತಾರೆ, ಆಲ್ರೆಡಿ ಅವ್ರಿಗೆ ಫಿಕ್ಸ್ ಆಗಿದೆ ಸರ್ ಮದುವೆ, ಇವಾಗ ಬೇರೆ ಹುಡುಗನ ಜೊತೆ ಒಪ್ಕೊಂಡಿದ್ದಾರೆ ಅಂತ ಅಂತಾರಂದರೆ ಬಿಡಿ, ಇಲ್ಲ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸಿಕೊಡಿ ಅಂತ ಅಂತಾರಂತಂದರೆ ಡೀಟೇಲ್ಸ್ಗಳನ್ನು ಕಳಿಸಿಕೊಡಿ. ಅದೆಲ್ಲ ಚೆಕ್ ಮಾಡಿದಾಗ ಅವರು ಹೇಳ್ತಾರೆ ಏನೇನು ಕತೆ ಅಂತಂದ್ಬಿಟ್ಟು. ಅರ್ಥ ಆಯ್ತಾ? ಸೊ ಇದು ಆಗಿತ್ತು ಸ್ನೇಹಿತರೆ ಮಾಹಿತಿ. ಇನ್ನು ಏನು ಗುರು ಇದು, ಏನೋ ಕಾರ್ ತೋರಿಸ್ತಾ ಇದೆಯಲ್ಲ, ಅಲ್ಲ ಅಷ್ಟೆಲ್ಲ ಹುಡ್ಕಾಡಿರ್ತೀರ ನೀವು, ಕಷ್ಟಪಟ್ಟಿರ್ತೀರ, ಮದುವೆ ಆದರೆ ನಿಮಗೆ ವರದಕ್ಷಿಣೆ ರೂಪದಲ್ಲಿ ಕಾರ್ ಬೇಡವಾ? ಬೇಕ್ರಿ, ಇದೇ ಆ ಒಂದು ಕಾರು. ಲಕ್ಸುರಿ ಸಿಡಮ್ ಕಾರ್ ಇದು. ಸ್ಪೋರ್ಟಿ, ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಉಳ್ಳಂಥ ಪ್ರೀಮಿಯಂ ಇಂಟೀರಿಯಲ್ ಉಳ್ಳಂಥ ಕಾರು. ಸ್ಮೂತ್ ಆಗಿರ್ತಕ್ಕಂತಹ ಒಂದು ಅಕ್ವಾಲಿಜ್ಮೆಂಟ್ ಆ್ಯಂಡ್ ಎಕ್ಸಲೆಂಟ್ ಡ್ರೈವಿಂಗ್ ಇರ್ತಕ್ಕಂಥದ್ದು ಇದು. ಕಂಫರ್ಟ್ ಮತ್ತು ಕಂಫ್ಯಾಕ್ಟ್ ಎರಡೂ ಕೂಡ ಚೆನ್ನಾಗಿದೆ. ಲಕ್ಸುರಿ SUV ಕಾರು, ಮಾಡರ್ನ್ ಟೆಕ್ನಾಲಜಿ ಕಾರಾಗಿದೆ. ಸ್ಟ್ರಾಂಗ್ ಇಂಜಿನ್ ಇದೆ, ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಇದೆ, ಸ್ಟೈಲಿಶ್ ಡಿಸೈನ್ ಆಗಿದೆ. ಟೋಟಲಿ ಹೇಳಬೇಕು ಅಂದರೆ ಯಾರಾದರೂ ಲಾಂಗ್ ಡ್ರೈವ್ ಹೋಗಬೇಕು ಅಂದರೆ ಇದರಲ್ಲಿ ಕಂಫ್ಯಾಕ್ಟ್ ಆಗಿರ್ತಕ್ಕಂಥ ಕಂಫರ್ಟಬಲ್ ಸೀಟ್ ಇದೆ, ಆರಾಮಾಗಿ ಹೋಗ್ಬೋದು. ಲಿಟ್ರಲಿ ನೋಡಬೇಕು ಅಂದರೆ ಸೂಪರ್ ಆಗಿದೆ, ಕಲರಲ್ಲಿ ಕೂಡ ಸಖತ್ತಾಗಿದೆ. ಇದು ನಿಮಗೆ ವರದಕ್ಷಿಣೆ ರೂಪದಲ್ಲಿ ಕೊಡ್ತಾರೆ, ಬಿಡಕ್ಕೆ ಹೋಗಬೇಡಿ ಚಾನ್ಸ್ನ. ಅವ್ರಿಗೆ ಇಷ್ಟ ಆಗಿದ್ದೀರಾ ಅಂತ ಹೇಳಿ ಮತ್ತು ಆ ಒಂದು ಮಾಹಿತಿಗಳೆಲ್ಲ ಕೂಡ ಒಪ್ಪಿಕೊಂಡಿದ್ದೇನೆ ಅಂತ ಹೇಳಿ, ಆಯಿತಾ? ಹಾಗಿದ್ದರೆ ಮಾತ್ರ ಇವರು ನಿಮ್ಮವರಾಗ್ತಾರೆ, ಜ್ಞಾಪಕ ಇರಲಿ. ಆ್ಯಂಡ್ ಈ ಒಂದು ಕಾರಿನ ಇಂಟೀರಿಯರ್ಸ್ಗಳ ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ. ಯಾಕೆ ಎಲ್ಲವನ್ನು ತೋರಿಸ್ಬೇಕು ಅಂದರೆ, ಪ್ರಸ್ತುತ ಒಂದನೇ ತೋರಿಸಿ ಮೋಸ ಮಾಡುವಂಥ ಹುಡುಗ ನಾನಲ್ಲ ಸ್ನೇಹಿತರೆ. ನಿಮಗೆ ನಂಬಿಕೆ ಬರಬೇಕು ಅಂದರೆ ವಿತ್ ಪ್ರೂಫ್ ಸಮೇತ ನಾನು ಮಾಹಿತಿ ಕೊಡಬೇಕಾಗಿರುತ್ತೆ. ಹಾಗಾಗಿನೇ ತೋರಿಸ್ತಕ್ಕಂಥದ್ದು.
ಇಂಟೀರಿಯರ್ ಡಿಸೈನ್ಸ್ಗಳಿಗೆ ನಾವು ಫಸ್ಟ್ ಬಂದಾಗ ಇದು ಗೇರ್ ಸಿಸ್ಟಮು ಮತ್ತು ಹ್ಯಾಂಡ್ ಬ್ರೇಕ್ ಸಿಸ್ಟಮ್ನ ಅಪ್ಡೇಟ್ ವರ್ಷನ್ ನೋಡ್ಕೊಳ್ಳಿ. ಈ ರೀತಿ ಚೇಂಜಸ್ ಆಗಿದೆ ಒಂದು ಕಾರಿನಲ್ಲಿ, ಹಾಗಾಗಿ ನಾನು ತೋರಿಸ್ತಾ ಇದ್ದೇನೆ. ಮತ್ತು ಸ್ಟೇರಿಂಗ್ ಸಿಸ್ಟಮ್ ಕೂಡ ನಾನು ತೋರಿಸ್ತಾ ಇದ್ದೇನೆ. ವಿತ್ ಸ್ಟೇರಿಂಗ್ ಡಿಸೈನ್ ಇದೆ ಮತ್ತು ಇದರಲ್ಲಿ AC ಕಂಟ್ರೋಲರ್ ಸ್ಪೇಸ್ ಕೂಡ ಇದೆ. ಅಂದರೆ AC ಇವಾಗ ಇಷ್ಟು ಹಾಕಬೇಕು, ಇವಾಗ ಇಷ್ಟು ಹಾಕಬೇಕು ಅಂತ ಎಕ್ಸಾಕ್ಟಾಗಿ ನಿಮಗೆ ತಿಳಿಯುತ್ತೆ. ಮತ್ತು ಅದೇ ರೀತಿಯಲ್ಲಿ ಡೋರ್ ಸಿಸ್ಟಮ್ನ ತೋರಿಸ್ತಾ ಇದ್ದೀನಿ. ಡೋರ್ ಸಿಸ್ಟಮ್ ನೋಡಿ, ಕ್ವಾಲಿಟಿ ಡೋರ್ ಸಿಸ್ಟಮ್ ಸಖತ್ತಾಗಿದೆ ಮತ್ತು ಇದರಲ್ಲಿ ಮಾಡರ್ನ್ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಐ ಥಿಂಕ್ ಇದು ಡೀಸೆಲ್ ವೇರಿಯಂಟ್ ಅನಿಸುತ್ತೆ, ನಾನು ಕೇಳಿಲ್ಲ. ಟಾಪ್ ಸ್ಪೀಡ್ ಬಂದುಬಿಟ್ಟು ಐ ಥಿಂಕ್ 120 ಕಿಲೋಮೀಟರ್ ಸ್ಪೀಡ್ ಇದೆ ಅಂತ ಹೇಳಿದ್ದಾರೆ. ಸೊ ಯಾರಾದರೂ ಇಷ್ಟಪಟ್ಟು ಅವ್ರ ಜೊತೆ ಒಂದು ಒಳ್ಳೆಯ ಬಾಂಡಿಂಗ್ನ ಬೆಳೆಸಬೇಕು ಅಂತ ವಿಚಾರ ಮಾಡಿದರೆ ಖಂಡಿತವಾಗ್ಲೂ ನೀವು ಅವರನ್ನು ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ಬಾಯ್.